ಬೆಳಗಾವಿ ಜಿಲ್ಲೆ ವಿಭಜನೆ ಆಗುತ್ತಾ? ಜಿಲ್ಲೆಯ ಅಭಿವೃದ್ಧಿಗಾಗಿ ವಿಭಜನೆ ಆಗಬೇಕು. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಂತಹ ಹೇಳಿಕೆ ಇದು. ಜಿಲ್ಲಾ ವಿಭಜನೆಯ ಕೂಗು ಮೊದಲಿನಿಂದಲೂ ಕೂಡ ಇದೆ. ಎಲ್ಲರ ಅಭಿಪ್ರಾಯ ಪಡೆದು ಸರ್ಕಾರದಿಂದ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಬೆಳಗಾವಿ ಅತ್ಯಂತ ದೊಡ್ಡ ಜಿಲ್ಲೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹೀಗಾಗಿ ಆಡಳಿತಾತ್ಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದಿನಿಂದಲೂ ಕೂಡ ಈ ಕೂಗು ಇತ್ತು. ಆದ್ರೆ ಈಗ ಅದಕ್ಕೆ ಮತ್ತೆ ಮುನ್ನುಡಿ ಬರೆಯುವ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಂತಹ ಹೇಳಿಕೆ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಅಭಿವೃದ್ಧಿ ತ್ವರಿತಗತಿಯಲ್ಲಿ ಆಗಬೇಕು ಅಂತಂದರೆ ಜಿಲ್ಲಾ ವಿಭಜನೆ ಆಗಬೇಕು. ಅದು ಎಲ್ಲರ ಒಂದು ಸಹಮತದಿಂದ ಆಗಬೇಕು. ಬರೀ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಅಥವಾ ಪ್ರಕಾಶ್ ಹುಕ್ಕೇರಿ ಅವರ ಹೇಳಿಕೆ, ಸತೀಶಣ್ಣನ ಹೇಳಿಕೆ ಅದು ಅಪ್ರಸ್ತುತ. ಬಟ್ ಎಲ್ಲರ ಮನಸ್ಸಿನಲ್ಲೂ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗಬೇಕನ್ನೋದಿದೆ. ಈಗ ಅದು ಮುನ್ನೆಲೆಗೆ ಬಂದಿದೆ. ಸೊ ಹಂತ ಹಂತವಾಗಿ ಅದ್ರ ಬಗ್ಗೆನೂ ಚರ್ಚೆ ಆಗಿ ಅಭಿವೃದ್ಧಿ ಪರವಾದಂಥ ನಿಲುವನ್ನು ನಾವು ತಗೊಳ್ತೀವಿ. ಜಿಲ್ಲಾ ವಿಭಜನೆಗೆ ನಾವು ಬದ್ಧ ಅಂತ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಬಹಳ ದೊಡ್ಡ ಜಿಲ್ಲೆ ಇದು, ನಡೆಸೋದು ಅಷ್ಟು ಸುಲಭ ಅಲ್ಲ ಅನ್ನುವಂತಹ ಹೇಳಿಕೆಯನ್ನ ಅವರು ನೀಡಿದ್ದಾರೆ. ಆಗ್ಬೇಕಂತ ಹೇಳ್ತೀವಿ. ಚಿಕ್ಕೋಡಿ, ಗೋಕಾಕ್ ಈಗೂ ಕೂಡ ಡಿಮಾಂಡ್ ಇದೆ ಹೇಳ್ತೀವಿ. ಮುಖ್ಯಮಂತ್ರಿ ಡಿಮಾಂಡ್ ಇದೆ, ಆಗಲೇಬೇಕು. ನಮ್ಮ ರೈತರಿಂದ ಆಡಳಿತ ದೃಷ್ಟಿಯಿಂದ ಆಗಲೇಬೇಕು. ಅದ್ರ ಪ್ರಶ್ನೆ ನಾವು ಮುಖ್ಯಮಂತ್ರಿಗೆ ಒತ್ತಡ ಮಾಡೇ ಮಾಡ್ತೀವಿ. ನಾವು ವಿರೋಧ ಪಕ್ಷದಾಗಿದ್ದಾಗ ಹೇಳಿದ್ವಿ, ಹಿಂದೆ ನಾವು ಮಂತ್ರಿಗಳಿದ್ದಾಗ ಹೇಳಿದ್ವಿ. ಇವು ಕೂಡ ಭಾಳ ದೊಡ್ಡ ಜಿಲ್ಲೆ ಇದು ನಡೆಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಇಷ್ಟು ದೊಡ್ಡ ಜಿಲ್ಲೆ, 50 ಲಕ್ಷ ಜನ ಇದ್ದಾರೆ, 18 ಜನ MLA, 2.5 MP ಇದ್ದಾರೆ. ಆಗಲ್ಲ. ನಂದು 3 ಸತೀಶ್ ಜಾರಕಿಹೊಳಿ 3 ಜಿಲ್ಲೆಯೊಳಗೆ ಎಂಟ್ರಿ ಇದೆ. ಗೋಕಾಕ್ ಇದ್ರೆ ಗೋಕಾಕು, ಯಮಕನಮಡಿ ಚಿಕ್ಕೋಡಿಗೆ ಬರ್ತೈತೆ, ಇದು ಬರ್ತೈತೆ. ಮೂರರಲ್ಲಿ ನನ್ನ ಪಾಲಿದೆ ಅನ್ನಂತೆ ನಾ ಆಗಲಿ ಅಂತ 3 ಆಗಲಿ ನೋಡಿ. ಬೇಡಲಿಕ್ಕೆ ಎಲ್ಲರಿಗೂ ಹಕ್ಕಿದೆ. ಅಂತಿಮವಾಗಿ ಸರ್ಕಾರ ಡಿಸಿಷನ್ ತೊಗೊಳ್ತಾರ ಅವರು. ಇದು ಇವತ್ತು ನಿನ್ನೆಯದಲ್ಲ, ದಶಕಗಳಿಂದಲೂ ಕೂಡ ಈ ಒಂದು ಕೂಗು ಕೇಳಿ ಬರ್ತಾನೆ ಇದೆ. ವಿಭಜನೆ ಆಗಬೇಕು ಆಡಳಿತಾತ್ಮಕ ದೃಷ್ಟಿಯಿಂದ ಅಂತ ಹೇಳಿ. ಆದ್ರೆ ಈಗ ಮತ್ತೆ ಆ ವಿಚಾರ ಮುನ್ನೆಲೆಗೆ ಬಂದಿದೆ. ವಿಭಜನೆ ಆದ್ರೆ ಆಡಳಿತಾತ್ಮಕವಾಗಿ ಈಸಿ ಆಗತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾರೆ. ಅಷ್ಟು ಮಾತ್ರ ಅಲ್ಲ, ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಭಜನೆ ಆಗ್ಬೇಕು ಅಂತ ಹೇಳಿದ್ರು ಕೂಡ ಪರ ವಿರೋಧದ ಕೂಗು ಆವತ್ತಿನಿಂದಲೂ ಕೇಳಿ ಬಂದಿತ್ತು. ಹಾಗಾದ್ರೆ ಇಬ್ಬಾಗ ಆಗತ್ತಾ, 3 ಭಾಗ ಆಗತ್ತಾ ಬೆಳಗಾವಿ ಅನ್ನುವಂತಹ ಪ್ರಶ್ನೆ. ಹಾಗಾದ್ರೆ ಯಾವ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದನ್ನ ನೋಡೋದಾದ್ರೆ, ಈಗ 3 ಭಾಗ ಆಗತ್ತಾ ಬೆಳಗಾವಿ ಅನ್ನೋದಕ್ಕೆ ಬೆಳಗಾವಿ, ಗೋಕಾಕ್, ಚಿಕ್ಕೋಡಿ. ಈಗ ಬೆಳಗಾವಿಯನ್ನ 1997ರಲ್ಲಿ ಹುಂಡೇಕರ್ ಸಮಿತಿ ಕೊಟ್ಟಿತ್ತು. ಅದು ವಿಭಜನೆ ಆದ್ರೆ ಆಡಳಿತಾತ್ಮಕವಾಗಿ ಒಳ್ಳೇದಾಗತ್ತೆ ಅಂತ ಹೇಳಿ. ಅಂತಹ ಸಂದರ್ಭದಲ್ಲಿ ಗೋಕಾಕ್ ಮತ್ತು ಚಿಕ್ಕೋಡಿಯನ್ನ ವಿಭಜನೆ ಮಾಡಬೇಕು ಅನ್ನೋದನ್ನು ಕೂಡ ಆ ಸಮಿತಿಯೇ ಶಿಫಾರಸು ಮಾಡಿತ್ತು. ಬಟ್ ಆ ನಂತರ ಪರ ವಿರೋಧದ ಅಭಿಪ್ರಾಯಗಳು ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಮತ್ತೆ ಅದು ಆ ಒಂದು ವಿಚಾರಗಳು ಹಾಗೆ ಇಳಿಮುಖ ಆಗಿದ್ದನ್ನ ಕೂಡ ನಾವು ಗಮನಿಸಬಹುದು. ಆದ್ರೆ ಈಗ ಇರುವಂತಹ ಪ್ರಶ್ನೆ, ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಹೇಳಿದಂತಹ ಹೇಳಿಕೆಗಳನ್ನ ನಾವು ಗಮನಿಸಿದ್ರೆ ಇಬ್ಬಾಗ ಆಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅಂದ್ರೆ ಇಬ್ಬಾಗ ಆಲ್ರೆಡಿ ಈಗ ಬೆಳಗಾವಿ ಇರೋದು, ಅನಂತರ ಚಿಕ್ಕೋಡಿ ಮತ್ತು ಗೋಕಾಕ್ ಕೇಂದ್ರಗಳು ಆಗುವಂತದ್ದು. ಇಲ್ಲಿ ಭೌಗೋಳಿಕವಾಗಿ ಮತ್ತು ರಾಜಕೀಯವಾಗಿ ದೊಡ್ಡ ಜಿಲ್ಲೆ ಬೆಳಗಾವಿ. ಈಗಾಗಲೇ 18 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿದೆ. ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆಯ ಖ್ಯಾತಿ ಕೂಡ ಬೆಳಗಾವಿಗೆ ಇದೆ. ಅಷ್ಟು ಮಾತ್ರ ಅಲ್ಲ, ಪವರ್ ಸೆಂಟರ್ ಅಂತಾನೆ ಬೆಳಗಾವಿ ಗುರುತಿಸಿಕೊಳ್ತಾ ಇದೆ. ಅಲ್ಲೂ ಕೂಡ ಸುವರ್ಣಸೌಧ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 18 ವಿಧಾನಸಭಾ ಕ್ಷೇತ್ರಗಳು ಇರೋದ್ರಿಂದ ಅಭಿವೃದ್ಧಿಯ ವಿಚಾರಕ್ಕೆ ಅಂತ ಬಂದ್ರೆ, ಆಡಳಿತಾತ್ಮಕವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಅತ್ಯಂತ ಕಷ್ಟ ಆಗತ್ತೆ. ಬಹಳ ದೊಡ್ಡ ಜಿಲ್ಲೆ ಅನ್ನುವಂತ ಮಾತುಗಳನ್ನ ಹೇಳಲಾಗ್ತದೆ. ಇನ್ನು 2 ಲೋಕಸಭಾ ಕ್ಷೇತ್ರಗಳನ್ನ ಒಳಗೊಂಡ ಜಿಲ್ಲೆ ಕೂಡ ಬೆಳಗಾವಿ. ಈ ಹಿನ್ನೆಲೆಯಲ್ಲಿ 506 ಗ್ರಾಮ ಪಂಚಾಯಿತಿಗಳನ್ನ ಕೂಡ ಬೆಳಗಾವಿ ಜಿಲ್ಲೆ ಹೊಂದಿಕೊಂಡಿದೆ. ಪ್ರಮುಖವಾಗಿ ರಾಜ್ಯದಲ್ಲಿಯೇ ಹೆಚ್ಚು ಅಂತ ಹೇಳಿದ್ರೆ ಅತ್ಯಂತ ಹೆಚ್ಚು 14 ತಾಲೂಕುಗಳನ್ನ ಹೊಂದಿರುವಂತಹ ಜಿಲ್ಲೆ ಬೆಳಗಾವಿ. ಈಗ ಬೆಳಗಾವಿ ಜಿಲ್ಲೆಯಲ್ಲಿ 55 ಲಕ್ಷ ಜನಸಂಖ್ಯೆ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ನಾವಾಗ್ಲೇ ಹೇಳ್ತಾ ಇದ್ವಿ, ರಾಜಕೀಯವಾಗಿ ಒಂದು ಪವರ್ ಸೆಂಟರ್ ಅಂತ ಹೇಳಿದ್ರೆ 2ನೇ ರಾಜಧಾನಿ ಅಂತ ನಾವು ಕರಿತೀವಿ ಅಂತ. ವಿಭಜನೆಯ ಕೂಗು ನೋಡ್ತಾ ಹೋಗೋದಾದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ, 1997ರಲ್ಲಿ ಇದು 2 ದಶಕಗಳ ನಿರಂತರವಾದಂತಹ ಕೂಗು ಇದು. ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು ಅನ್ನುವಂಥದ್ದು. ವಿಭಜನೆಗೆ ವಾಸುದೇವ್ ರಾವ್ ಹಾಗೇನೆ ಹುಂಡೇಕರ್ ಸಮಿತಿ
ಶಿಫಾರಸನ್ನ ಕೂಡ ಮಾಡುತ್ತೆ. ಆಗ ಕನ್ನಡ ಪರ ಸಂಘಟನೆಗಳು ಇದನ್ನ ವಿರೋಧ ಮಾಡಿದ್ವು. ಅಂದಿನ ಮುಖ್ಯಮಂತ್ರಿ JH ಪಟೇಲ್ ಅವರು ಆ ಸಂದರ್ಭದಲ್ಲಿ ವಿರೋಧ ಬಂದ ಹಿನ್ನೆಲೆಯಲ್ಲಿ ಪ್ರಯತ್ನವನ್ನ ಕೈಬಿಟ್ಟಿದ್ರು. ಆ ಸಮಿತಿ ಶಿಫಾರಸು ಮಾಡಿತ್ತು ವಿಭಜನೆ ಮಾಡಿ ಅಂತ ಹೇಳಿ. ಈಗ 26 ವರ್ಷಗಳು ಕಳೆದ್ರೂ ಕೂಡ ಈ ಬೇಡಿಕೆ ಇನ್ನೂ ಈಡೇರಿಲ್ಲ. 2014ರಲ್ಲಿ ಸಿದ್ದರಾಮಯ್ಯವರು ಚಿಕ್ಕೋಡಿಯಲ್ಲಿ ಒಂದು ಮಾತು ಹೇಳ್ತಾರೆ, ವಿಭಜನೆ ಆಗಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆಗ ಮತ್ತೆ ಅದಕ್ಕೆ ವಿರೋಧ ವ್ಯಕ್ತ ಆಗತ್ತೆ. ಜಿಲ್ಲೆಯ ವಿಭಜನೆಯ ಅಭಿಯಾನವನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಸೊ ಒಂದ್ ಕಡೆ ಅದಾದ್ರೆ ಮತ್ತೊಂದ್ ಕಡೆ ವಿಜಯನಗರ ಬಳ್ಳಾರಿ ವಿಭಜನೆ ಆದಂತಹ ಸಂದರ್ಭದಲ್ಲೂ ಕೂಡ ಅಭಿಯಾನವನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ರು. ಈ ಬೆಳಗಾವಿ ಜಿಲ್ಲೆಯನ್ನ ಕೂಡ ವಿಭಜನೆ ಆಗಬೇಕು ಅಂತ ಹೇಳಿ. ಹಾಗಾದ್ರೆ ಈ ವಿಭಜನೆಯ ಕೂಗು ಯಾಕೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಅನೇಕ ಕಾರಣಗಳು ಸಿಗುತ್ತೆ. ದೊಡ್ಡ ಜಿಲ್ಲೆ, 18 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ಜಿಲ್ಲೆ, ಇಲ್ಲಿ ಅಭಿವೃದ್ಧಿ ಒಂದೇ ಜಿಲ್ಲೆಯದ್ದ ಅಂತ ಹೇಳಿದ್ರೆ ಅಭಿವೃದ್ಧಿ ಕಷ್ಟ ಸಾಧ್ಯ ಆಗತ್ತೆ. ಈಗ ವಿಜಯನಗರದ ಜಿಲ್ಲೆಯ ಪ್ರಸ್ತಾಪ ಬಂದಾಗಲೂ ಕೂಡ ಅದೇ ವಿಚಾರ ಇದ್ದಿದ್ದು. ಸೊ ಜಿಲ್ಲೆಯ ಆಡಳಿತ ಸುಲಭ ಇಲ್ಲ ಅನ್ನುವಂತಹ ವಾದ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಜಿಲ್ಲಾ ಕೇಂದ್ರಕ್ಕೆ ಜನ ಬರೋದಿಕ್ಕೂ ಕೂಡ ಹೆಣಗಾಟವನ್ನ ಮಾಡಬೇಕು. ಒಂದೇ ಪ್ಲೇಸ್ ಅಲ್ಲಿ ಇದ್ರೆ ಬಹಳ ದೂರದಿಂದ ಕೂಡ ಬಂದು ಜನ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಚಿಕ್ಕೋಡಿ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಹುಕ್ಕೇರಿ ಆಗಿರ್ಬೋದು, ಅಥಣಿ ಆಗಿರ್ಬೋದು, ಖಾನಾಪುರ, ಇವೆಲ್ಲವೂ ಕೂಡ ಬಹಳ ದೂರ ಇದೆ. ಜಿಲ್ಲಾ ಕೇಂದ್ರಕ್ಕೆ ಬರೋದಿಕ್ಕೇನೆ ಜನ 100ರಿಂದ 200 ಕಿಲೋಮೀಟರ್ ಕ್ರಮಿಸಬೇಕಾಗತ್ತೆ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬಂದು ತಮ್ಮ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿದ್ರೆ. ಸೊ 2 ದಶಕಗಳ ಒಂದು ನಿರಂತರ ಕೂಗು ಇದೆಯಲ್ಲ, ಈ ಕೂಗಿಗೆ ಈಗ ಮನ್ನಣೆ ಸಿಗತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗಾಗಲೇ ಬಳ್ಳಾರಿಯನ್ನು ನಾವು ಗಮನಿಸಿದ್ರೆ ನಾಗೇಂದ್ರ ಅವರ ಹೇಳಿಕೆಯನ್ನ ಕೂಡ ನಾವು ಗಮನಿಸಬಹುದು. ಮತ್ತೆ ನಾವು ಅದನ್ನ ಅವಿಭಜಿತ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಹೇಳಿ. ಬಟ್ ಈಗ ಇಲ್ಲಿ ವಿಭಜನೆಯ ಕೂಗು ಕೇಳಿ ಬರ್ತಾ ಇದೆ. ಏನಾಗತ್ತೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, 2 ದಶಕಗಳಿಂದಲೂ ಹೆಚ್ಚಿನ ವರ್ಷಗಳ ಕೂಗು ಇದು ಅಂತ ಹೇಳಿ. ಈ ಸಂದರ್ಭದಲ್ಲಿ ಆಗ್ಲೇ ಹುಂಡೇಕರ್ ಸಮಿತಿ ಶಿಫಾರಸು ಮಾಡಿತ್ತು ವಿಭಜನೆ ಮಾಡಿ ಆಡಳಿತಾತ್ಮಕ ಮತ್ತು ಅಭಿವೃದ್ಧಿಯ ವಿಚಾರಕ್ಕೆ. ಬಟ್ ಆ ನಂತರ ಈ ಒಂದು ಕೂಗು ಅದೇ ರೀತಿಯಾಗಿ ಇಳಿಮುಖ ಆಗ್ತಾ ಹೋಯ್ತು. ಬಟ್ ಈಗ ಮತ್ತೆ ಮುನ್ನೆಲೆಗೆ ಬಂದಿದ್ದು ಯಾವೆಲ್ಲ ವಿಚಾರಗಳು, ಯಾವೆಲ್ಲ ಬೆಳವಣಿಗೆಗಳು ಬೆಳಗಾವಿ ಭಾಗದಲ್ಲಿ ನಡೀತಾ ಇದೆ? ನವಿತಾ ಜೈನ್, ಪ್ರತಿ ಬಾರಿ ಚುನಾವಣೆ ಬಂದಾಗ ಅಥವಾ ಚುನಾವಣೆ ಬಳಿಕ ಒಂದು ಹೊಸ ಸರ್ಕಾರ ರಚನೆ ಆದಾಗ ಬೆಳಗಾವಿ ಜಿಲ್ಲೆ ವಿಭಜನೆಯ ಕೂಗು ಸಾಮಾನ್ಯವಾಗಿ ಕೇಳಿ ಬರುತ್ತೆ. ಆದರೆ ನಂತರ ದಿನಗಳಲ್ಲಿ ಅದು ತಣ್ಣಗಾಗಿದ್ದನ್ನು ನಾವು ಅನೇಕ ಸಂದರ್ಭದಲ್ಲಿ ನೋಡಿದ್ದೇವೆ. 1997ರಲ್ಲಿ ಹುಂಡೇಕರ್ ಸಮಿತಿಯ ವರದಿಯನ್ನು ಆಧರಿಸಿ ಅಂದಿನ ಮುಖ್ಯಮಂತ್ರಿ JH ಪಟೇಲ್ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಿದ್ರು. ಚಿಕ್ಕೋಡಿ ಮತ್ತು ಗೋಕಾಕ್ ಪ್ರತ್ಯೇಕ ಜಿಲ್ಲೆಯಾಗಿ ಅನೌನ್ಸ್ ಅನ್ನು ಕೂಡ ಮಾಡಿದ್ರು. ಆದರೆ ಅದಕ್ಕೆ ಕನ್ನಡ ಪರ ಹೋರಾಟಗಾರರು ಮತ್ತು ರಾಜ್ಯದ ಹಿರಿಯ ಸಾಹಿತಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿ ಅದನ್ನ ವಾಪಸ್ ಪಡೆಯಲು ಕೂಡ ಸಕ್ಸಸ್ ಆಗಿದ್ರು. ಇದಕ್ಕೆ ಪ್ರಮುಖ ಕಾರಣ ಇರತಕ್ಕಂಥದ್ದು ಬೆಳಗಾವಿ ಗಡಿ ವಿಚಾರ. ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಪೆಂಡಿಂಗ್ ಇದೆ. ಒಂದು ವೇಳೆ ಬೆಳಗಾವಿ ಜಿಲ್ಲೆ ವಿಭಜನೆ ಆದ್ರೆ ಕೇಸ್ ಮೇಲೆ ಅಂದ್ರೆ ಇಲ್ಲಿ ಏನು MES ಅದನ್ನ ಲಾಭ ಪಡ್ಕೊಳ್ಳುತ್ತೆ, ಸುಪ್ರೀಂ ಕೋರ್ಟ್ ನಲ್ಲಿ ಮರಾಠಿಗರೇ ಹೆಚ್ಚು ಇದೀವಿ ಅಂತ ಹೇಳಿ ಬಿಂಬಿಸುತ್ತೆ ಅಂತ ಅನ್ನೋ ಕಾರಣಕ್ಕಾಗಿನೇ ಬೆಳಗಾವಿ ಜಿಲ್ಲೆ ವಿಭಜನೆ ಇದುವರೆಗೂ ಕೂಡ ನೆನೆಗುದಿಗೆ ಬಿದ್ದಿದೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು, ಆಡಳಿತಾತ್ಮಕ ಸಮಸ್ಯೆಗಳಾಗಿರ್ಬೋದು ಮತ್ತು ಸಾಮಾಜಿಕವಾಗಿ ಅನೇಕ ಸಮಸ್ಯೆಗಳು. ಯಾಕಂದ್ರೆ ದೂರದ ರಾಮದುರ್ಗ ಆಗಿರ್ಬೋದು, ಮತ್ತೊಂದು ಕಡೆ ಮೂಡಲಗಿ ಹಾಗೆ ಅಥಣಿಯಿಂದ ಸುಮಾರು 200 ಕಿಲೋಮೀಟರ್ ಅವರು ಬೆಳಗಾವಿ ಜಿಲ್ಲಾ ಕೇಂದ್ರಕ್ಕೆ ಬರಕ್ಕೆ ತಗಲುತ್ತೆ. ಹೀಗಾಗಿ ಜನ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಲೇಬೇಕು ಅಂತೇಳಿ ಬೇಡಿಕೆ ನೀಡ್ತಾರೆ. ಆದರೆ ರಾಜಕಾರಣಿಗಳು ಇದುವರೆಗೂ ಕೂಡ ಇದಕ್ಕೆ ಸ್ಪಂದಿಸಿಲ್ಲ. ಈಗ ಹೊಸ ಸರ್ಕಾರ ರಚನೆ ಆಗಿದೆ. ಏನು ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚಟುವಟಿಕೆಗಳು ಆರಂಭವಾಗಿವೆ. ಪ್ರಮುಖವಾಗಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತೇಳಿ ಅನೇಕ ದಿನಗಳಿಂದ ಬೇಡಿಕೆ ಇರತಕ್ಕಂಥದ್ದು. ಚಿಕ್ಕೋಡಿಯಲ್ಲಿ ಈಗಾಗಲೇ ಶೈಕ್ಷಣಿಕ ಜಿಲ್ಲೆ ಆಗಿರ್ತಕ್ಕಂಥದ್ದು ಮತ್ತು ಅನೇಕ ಜಿಲ್ಲಾ ಕಚೇರಿಗಳು ಕೂಡ ಚಿಕ್ಕೋಡಿ ಇವೆ. ಅದೇ ರೀತಿ ಚಿಕ್ಕೋಡಿ ಬದಲಾಗಿ ಅಥಣಿ ಮಾಡಿ ಅಂತೇಳಿ ಕೂಡ ಕೂಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಗೋಕಾಕ್ ಜಿಲ್ಲೆಗೆ ಸಾಕಷ್ಟು ವಿರೋಧ ಇದೆ. ಗೋಕಾಕ್ಗೆ ಬೈಲಹೊಂಗಲ ಜಿಲ್ಲೆ ಮಾಡಬೇಕು ಅಂತ ಹೇಳಿ ಬೈಲಹೊಂಗಲದವರು ಆಗ್ರಹ ಇದೆ. ಹೀಗಾಗಿ ಬೆಳಗಾವಿ ಜಿಲ್ಲೆ ವಿಭಜನೆ ಅಂತಕ್ಕಂಥದ್ದು ಒಂದು ಜೇನುಗೂಡು ಆಗಿರ್ತಕ್ಕಂಥದ್ದು. ಜೇನುಗೂಡಿಗೆ ಯಾರೂ ಇದುವರೆಗೂ ಕೈ ಹಾಕುವಂತ ಕೆಲಸ ಮಾಡಿಲ್ಲ. ಈಗ ಇಬ್ಬರು ಸಚಿವರ ಹೇಳಿಕೆ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಜೊತೆಗೆ ಬೆಳಗಾವಿ ತಾಲೂಕು ವಿಭಜನೆ ಕೂಡ ಆಗ್ಬೇಕು ಅಂತ ಹೇಳಿ ಜನರ ಬೇಡಿಕೆ ಆಗಿದೆ. ಸರ್ಕಾರ ಸಚಿವರ ಹೇಳಿಕೆಗಷ್ಟೇ ಸೀಮಿತ ಆಗುತ್ತಾ ಅಥವಾ ಮುಖ್ಯಮಂತ್ರಿಗಳ ಬಳಿ ನಿಯೋಗ ತೆಗೆದುಕೊಂಡು ಹೋಗಿ ಏನು ಗಡಿ ವಿಚಾರಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಒಂದು ಸಮಿತಿಯನ್ನ ರಚನೆ ಮಾಡಿ ಬೆಳಗಾವಿ ಜಿಲ್ಲೆ ವಿಭಜನೆಗೆ ಅವರು ಪ್ರಯತ್ನ ಪಡ್ತಾರೆ ಅಂತಕ್ಕಂಥದ್ದು ಈಗ ಸದ್ಯ ಕುತೂಹಲಕ್ಕೆ ಕಾರಣವಾಗಿದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ.